ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರ ನೆಚ್ಚಿನ ಭಾಷೆ ಕನ್ನಡ ಭಾಷೆಯಲ್ಲಿ BA 4ನೇ ಸೆಮಿಸ್ಟರ್ಗೆ ಇಟ್ಟಿರುವಂತಹ ಯಾವೆಲ್ಲ ಗದ್ಯ ಭಾಗಗಳು ಅಥವಾ ಪದ್ಯ ಭಾಗಗಳು, ಹಳೆಗನ್ನಡ ಪದ್ಯಗಳು ನಮಗಿವೆ, ಈ ಕನ್ನಡದ ಬಗ್ಗೆ ನಾವಿನ್ನು ಎಷ್ಟೆಲ್ಲ ವಿಷಯಗಳನ್ನು ತಿಳ್ಕೋಬೇಕು, ಮತ್ತು ಈ ಕನ್ನಡದಲ್ಲಿ ನಾವು ಯಾವೆಲ್ಲ ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಹೊರಟಿದ್ದೇವೆ ಈ 4ನೇ ಸೆಮಿಸ್ಟರ್ನಲ್ಲಿ, ಕಲಾ-ಗಂಗೋತ್ರಿ 4 NEP ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಈ ಯಾವೆಲ್ಲ ಸಿಲೆಬಸನ್ನು ನಮಗೆ ಕಲಿಸ್ಲಿಕ್ಕೆ ಹೊರಟಿದ್ದಾರೆ ಈ ಕಲಾ-ಗಂಗೋತ್ರಿ ಸಿಲೆಬಸ್ನಲ್ಲಿ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ನಾವು 4ನೇ ಸೆಮಿಸ್ಟರ್ಗೆ ಇಟ್ಟಿರುವಂತಹ ಸಿಲೆಬಸನ್ನು ಪರಿಚಯ ಮಾಡಿಕೊಳ್ಳೋಣ. ತದನಂತರ ಒಂದು ವಚನವನ್ನು, ಒಂದು ಪದ್ಯ ಭಾಗವನ್ನು ನಾವು ಇವತ್ತು ವಚನ ಭಾಗವನ್ನು ಪಾಠವನ್ನು ಸಹ ನೋಡೋಣ. ಇದರಲ್ಲಿ ನಾವು ಮೊದಲಿಗೆ ಸಿಲೆಬಸನ್ನು ಪರಿಚಯ ಮಾಡಿಕೊಳ್ಳೋಣ. ನಮಗೆ 4 ಘಟಕಗಳನ್ನು ಇಟ್ಟಿರ್ತಾರೆ. ಘಟಕ 1, ಘಟಕ 2, ಘಟಕ 3, ಘಟಕ 4. 4 ಘಟಕಕ್ಕೂ ಒಂದೊಂದು ಹೆಸರಿರುತ್ತೆ. ಆ ಹೆಸರಿಗೆ ತಕ್ಕನಾಗಿ 4 ಚಾಪ್ಟರ್ಗಳನ್ನ ನಮಗೆ ಇಟ್ಟಿರ್ತಾರೆ, ಪದ್ಯ ಮತ್ತು ಗದ್ಯವನ್ನು ಒಳಗೊಂಡಂತೆ. ಆ 4 ಚಾಪ್ಟರ್ಗಳು ಆ ಘಟಕದ ಹೆಸರಿಗೆ ತಕ್ಕಂತೆ ಇರ್ತವೆ. ಸೊ ಮೊದಲನೇ ಘಟಕ 1, ಘಟಕ 1ರ ಹೆಸರು ಕಾಯಕ ಅಂತ. ಕಾಯಕದಲ್ಲಿ ನಮಗೆ ಮೊದಲನೇ ಪದ್ಯ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಪುಣ್ಯಸ್ತ್ರೀ ಕಾಳವ್ವೆಯ ವಚನಗಳು ಇಟ್ಟಿದ್ದಾರೆ. ಅದರಲ್ಲಿನೇ ಮುಂದುವರೆದು ಮಾದಾರ ಚೆನ್ನಯ್ಯ ಜನಪದ ಶರಣಕಾವ್ಯ ಕೃತಿಯಿಂದ ಅಂತ 2ನೇ ಪದ್ಯವನ್ನು ಇಟ್ಟಿದ್ದಾರೆ. ಇದೂ ಸಹ ವಚನ ಸಾಹಿತ್ಯಕ್ಕೆ ಬರುತ್ತೆ. 3ನೇದು 100 ರೂಪಾಯಿ ದುಡಿಯೋ ಅಷ್ಟರಲ್ಲಿ ಸಾಕಾಗ್ತದೆ, TK ದಯಾನಂದ್ ಅವರು ಬರೆದಿರುವಂಥದ್ದು. 4ನೇದು ಮಹಿಳೆಯನ್ನು ಒಳಗೊಳ್ಳದೆ, KP ಸುರೇಶ್ ಕವಿಯವ್ರದ್ದು. ಮತ್ತು ಇವಿಷ್ಟು ಕಾಯಕ ಎಂಬತಕ್ಕಂಥ ಘಟಕ ಭಾಗಕ್ಕೆ ಸೇರ್ತವೆ. ನೋಡೋಣ, ಕಾಯಕ ಘಟಕ ನೇಮು ಹೆಸರು ಕಾಯಕ. ಆ ಕಾಯಕದಲ್ಲಿ ನಮಗೆ ಏನೆಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ, ಕಾಯಕದ ಮಹತ್ವವನ್ನು ಯಾವ ರೀತಿ ನಮಗೆ ಸಾರಿದ್ದಾರೆ, ಕಾಯಕದ ಹಿರಿಮೆಯನ್ನು ವಚನಕಾರರಿರ್ಬೋದು ಅಥವಾ ಈ ಪಾಠಗಳು ಬರುವಂಥದ್ದು ನಮಗೆ ಯಾವೆಲ್ಲ ವಿಷಯಗಳನ್ನು, ಹೊಸ ಸಂಗತಿಗಳನ್ನು ಕೊಡ್ತವೆ ಅನ್ನೋದನ್ನು ನಾವು ನೋಡೋಣ. ಘಟಕ 2ರಲ್ಲಿ ಬಡತನ ಅನ್ನುವಂಥದ್ದು. ನಾವೆಲ್ಲರೂ ಅಂಥ ಒಂದು ಬಡತನವನ್ನು ದಾಟಿಕೊಂಡು ಅಥವಾ ಇವತ್ತಿಗೂ ಅಂಥ ಸಿಚುವೇಶನನ್ನು ಎದುರಿಸ್ಕೊಂಡೇ ಬದುಕ್ತಾ ಇದ್ದೀವಿ. ಅಂತಹ ಬಡತನದಲ್ಲಿ ಯಾವೆಲ್ಲ ಪಾಠಗಳನ್ನ ನಮಗೆ ಇಟ್ಟಿದ್ದಾರಪ್ಪ ಅಂದರೆ, ಮೊದಲನೇದು ಜನಪದ ತ್ರಿಪದಿಗಳು. ಮೊದಲನೇದ್ರಲ್ಲೇ 2ನೇದು ಕಂಟಿನ್ಯೂ ಅಂದರೆ 1ನೇದ್ರಲ್ಲೇ ಮೊದಲನೇ ಪಾಠ ಜನಪದ ತ್ರಿಪದಿಗಳು, ಅದರಲ್ಲಿ 2ನೇ ಪದ್ಯ. ಮೊದಲನೇ ಪದ್ಯ ಜನಪದ ತ್ರಿಪದಿಗಳು, 2ನೇ ಪದ್ಯ ಕುಮಾರವ್ಯಾಸ ಭಾರತದ ಆಯ್ದ ಭಾಗ, ಕುಮಾರವ್ಯಾಸ ಕವಿ ಬರೆದಂಥದ್ದು. ಮತ್ತು 2ನೆಯ ಪಾಠ ಧನಿಯರ ಸತ್ಯನಾರಾಯಣ, ಕೊರಡ್ಕಲ್ ಶ್ರೀನಿವಾಸರಾವ್ ಬರೆದಿರುವಂಥದ್ದು. ಮತ್ತು 3ನೇದು ಅನ್ನಕ್ಕಾಗಿ ರಾತ್ರಿ ಇಡೀ ಕಾದದ್ದು, ವಿಜಯಕುಮಾರ್ ಸಿಗರನಹಳ್ಳಿ ಬರೆದಿರುವಂಥದ್ದು. ಮತ್ತು ಇವೆಲ್ಲ ಪಾಠಗಳ ನಂತರ ಕವಿಯ ಪರಿಚಯ ಮತ್ತು ಈ ಪಾಠಗಳ ಆಶಯವನ್ನು ಕುರಿತಂತೆ ಬರೆದಿರ್ತಾರೆ, ಟಿಪ್ಪಣಿಗಳು ಅಂತ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಘಟಕ 3ರಲ್ಲಿ ಕಾಲ ಅನ್ನುವಂಥ ವಿಷಯ. ಕಾಲದ ಬಗೆಗೆ ಅಂದರೆ ಸಮಯವನ್ನು ಆಗಿರ್ಬೋದು, ಆ ಪದ್ಯವನ್ನು ಅಥವಾ ಪಾಠಗಳವ್ರು ಕೊಟ್ಟಿರುವಂಥ ಪಾಠ ಮತ್ತು ಪದ್ಯವನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಕಾಲ ಅಂದರೆ ಯಾವ ಕಾಲದ ಬಗ್ಗೆ ಮಾತಾಡಿದ್ದಾರೆ ಅವರು, ಕಾಲ ಯಾವ ಅರ್ಥವನ್ನು ಒಳಗೊಂಡಿದೆ ಇದು ಅನ್ನುವಂಥದ್ದು. ಅದರಲ್ಲಿ ಮೊದಲನೇದು ಮಾನಸರೇ ನಿನ್ನೂರು ವರ್ಷಮಂ ಬಾಳ್ದಪರೆ, ಪಂಪ ಕವಿಯವ್ರದ್ದು. ಆ 1ನೇದ್ರಲ್ಲೇ 2ನೆಯ ಪದ್ಯ ದಡಿಗ ಬೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ, ರನ್ನ ಕವಿ ಬರೆದಿರುವಂಥದ್ದು ಪದ್ಯ ಇಟ್ಟಿದ್ದಾರೆ. ಮತ್ತು 2ನೆಯದು ಪಾಠ ಗದ್ಯ ಭಾಗ ಬಂದರೆ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು, ಶಿವರಾಮ ಕಾರಂತ ಅವರು ಬರೆದಿರುವಂಥದ್ದು. ಮತ್ತು 3ನೆಯ ಪಾಠ ಹಗಲು ಇರುಳುಗಳ ನಡುವೆ, ಕಾತ ಚಿಕ್ಕಣ್ಣ ಅವರು ಬರೆದಿರುವಂಥದ್ದು.
ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟಂಥ ಟಿಪ್ಪಣಿಗಳು ಬರ್ತವೆ. 4ನೇ ಘಟಕ ಸಂಕೀರ್ಣ ಎನ್ನುವಂಥದ್ದು. ನಾವು ಇದುವರೆಗೂ 1ನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್ನಲ್ಲಿ 4 ಭಾಗಗಳನ್ನೇ ನೋಡ್ತೇವೆ. 4 ಘಟಕಗಳು, 4 ಘಟಕಕ್ಕೂ ಒಂದೊಂದು ಹೆಸರು. ಅದರಲ್ಲಿ ಕ್ರೀಡೆ ಅಂತ ಬರ್ತಿತ್ತು ನಮಗೆ 1, 2 ಮತ್ತು 3ನೇ ಸೆಮಿಸ್ಟರ್ನಲ್ಲಿ. ಮತ್ತು ಸಂಕೀರ್ಣ ಅಂತ ಬರ್ತಿತ್ತು, ಮತ್ತು ಇನ್ನೆರಡು ಹೆಸರು ಬೇರೆ ರೀತಿ ಬರ್ತಿತ್ತು. ಅವೆರಡು ಕಾಮನ್ ಆಗಿರ್ತಿತ್ತು. ಅವು 4 ಘಟಕಗಳು ಕಾಮನ್ ಆಗಿರ್ತಿತ್ತು. ಆದರೆ ಈ 4ನೇ ಸೆಮಿಸ್ಟರ್ನಲ್ಲಿ ಎಲ್ಲ ಚೇಂಜ್ ಮಾಡಿದ್ದಾರೆ. ಕಾಯಕ, ಬಡತನ, ಕಾಲ ಅಂತ ಚೇಂಜ್ ಮಾಡಿದ್ದಾರೆ. ಸಂಕೀರ್ಣ ಮಾತ್ರ ಉಳ್ಕೊಂಡಿದೆ. ನಾವು 3ನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್, 1ನೇ ಸೆಮಿಸ್ಟರ್ನಲ್ಲೂ ಸಹ ಸಂಕೀರ್ಣ ಎಂಬತಕ್ಕಂಥ ಭಾಗದಲ್ಲಿ ಬರುವ ಗದ್ಯ ಮತ್ತು ಪದ್ಯಗಳನ್ನು ಓದ್ಕೊಂಡು ಬಂದಿದ್ದೇವೆ. ಈ ಸಂಕೀರ್ಣ ಭಾಗದಲ್ಲಿ ಏನೆಲ್ಲ ವಿಷಯ ಇಟ್ಟಿದ್ದಾರೆ, ಪಾಠಗಳನ್ನ ನಮಗೆ ಇಟ್ಟಿದ್ದಾರೆ ಅಂದರೆ, 1ನೇ ಪದ್ಯ ಮುನ್ನೀರ್ ಬೆನ್ನೀರನೇ ಬೆರೆಸಲಣ್ಣ ತಣ್ಣೀರೊಳವೆ, ನಾಗಚಂದ್ರ ಕವಿ ಬರೆದಿರುವಂಥದ್ದು. 1ನೇದರಲ್ಲೇ 2ನೇ ಪದ್ಯ ಒಲವಾದೊಡೆ ರೂಪಿನ ಕೋಟಲೆ ಏವುದೋ, ಜನ್ನ ಕವಿ ಬರೆದಿರುವಂಥದ್ದು. ಮತ್ತು 2ನೆಯ ಪಾಠ ಸಂಕೀರ್ಣ ಭಾಗದಲ್ಲಿ ಕೊಟ್ಟ ಕುದುರೆಯ ನೇರಲರಿಯದೆ, ಚಿದಾನಂದ ಸಾಲಿಯವರು ಬರೆದಿರುವಂಥದ್ದು. 3ನೆಯ ಪಾಠ ಬೊಮ್ಮೆನಹಳ್ಳಿಯ ಅಮ್ಮ ಮತ್ತು ಚರಿಪಾರಣ್ಯದ ಪಕ್ಷಿಗಳು, ಮೇಟಿಕೆರೆ ಹಿರಿಯಣ್ಣ ಅವರು ಬರೆದಿರುವಂಥದ್ದು. ಇದಾದ ನಂತರ ಟಿಪ್ಪಣಿಗಳು ಬರ್ತವೆ. ಇಷ್ಟು ನಮ್ಮ ಸಿಲೆಬಸ್ನ ಪರಿಚಯ. ಅಂದರೆ ಯಾವ್ಯಾವ ಪದ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ್ಯಾವ ಕವಿಗಳನ್ನು ನಾವು ನೋಡ್ಬೋದು, ಹಿಂದೇನೂ ಸಹ ಈ ಕವಿಗಳು ನಮಗೆ ಇಲ್ಲಿ ಕೊಟ್ಟಿರುವಂಥ ಪದ್ಯಗಳು ಯಾವುದಾದ್ರೂ ನಮ್ಮ SSLCನಲ್ಲಿ, PUCನಲ್ಲಿ, ಹೈಸ್ಕೂಲ್ ಹಂತದಲ್ಲಿ ನಾವು ಓದ್ಕೊಂಡು ಬಂದಿದ್ದೇವಾ, ಆ ರೀತಿ ಓದಿದರೆ ಇಲ್ಲಿ ನಮ್ಗೆ ಇನ್ನೂ ಒಂದಷ್ಟು ಸುಲಭ ಆದೀತೆ ಅನ್ನುವಂಥ ನೆನಪುಗಳು ನಮಗೆ ಮರುಕಳಿಸ್ಬೋದು. ಹಾಗಾಗಿ ಒಂದಷ್ಟು ಹಾಗೇ ಹೇಳಿದ್ದೀನಿ ಅಷ್ಟೇ, ಬಿಟ್ಟರೆ ಯಾವುದೇ ರೀತಿ ದೊಡ್ಡ ಇಂಟ್ರಡಕ್ಷನ್ ನಾನು ಕೊಡೋಲಿಕ್ಕೆ ಹೋಗ್ತಿಲ್ಲ ಇಲ್ಲಿ. ಈಗ ನೋಡೋಣ ಬನ್ನಿ. ಘಟಕ 1 ಕಾಯಕ ಅಲ್ವಾ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಆದರೆ ಒಂದು ಕಡೆಯಿಂದನೇ ಮಾಡ್ತೀವಿ ಅಂತ ಏನಿಲ್ಲ. ಯಾವ್ಯಾವೆಲ್ಲ ಪದ್ಯಗಳು, ಪಾಠಗಳು ನಮಗೆ ಓದಲಿಕ್ಕೆ ಇಂಟ್ರೆಸ್ಟ್ ಬಂದು ಇಂಥವು ಮಾಡಿದರೆ ಚೆನ್ನ ಅಂತ ಅನಿಸುತ್ತೋ ಆ ಥರ ವಿಷಯಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಘಟಕ 1 ಸ್ಟಾರ್ಟ್ ಮಾಡೋಣ. ಘಟಕ 1 ಕಾಯಕ ಎಂಬ ಭಾಗದಲ್ಲಿ ಈ ಕಾಯಕ ಇದರ ಅರ್ಥ ಏನು, ಕಾಯಕ ಅನ್ನುವಂಥ ಭಾಗವನ್ನು ನಮಗೆ ಯಾಕೆ ಇಟ್ಟಿದ್ದಾರೆ, ಇದರಲ್ಲಿ ನಮಗೆ ಏನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಕಾಯಕದ ಬಗ್ಗೆ ತಿಳ್ಕೊಳ್ಳೋಣ ನಾವೀಗ. ಕಾಯಕದ ಮಹತ್ವವನ್ನು ನಾವು ಯಾಕೆ ತಿಳ್ಕೊಬೇಕು ಅನ್ನೋದಲ್ಲ, ಇದನ್ನು ತಿಳ್ಕೊಂಡು ಓದಿದ ನಂತರ ಗೊತ್ತಾಗುತ್ತೆ ನಮಗೆ ಕಾಯಕವನ್ನು ನಮಗೆ ಯಾಕೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಕಾಯಕ ಎಂಬ ಆಶಯ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕೊಟ್ಟಿದ್ದಾರೆ. ಬದುಕನ್ನು ನಡೆಸಲಿಕ್ಕೆ ನಾವು ಕೈಗೊಳ್ಳುವ ವೃತ್ತಿ ಯಾವುದೇ ಇರಲಿ, ಅದಕ್ಕೆ ಅದರದ್ದೇ ಆದಂಥ ಘನತೆ ಇದೆ ಅಂತ. ಕಾಯಕ ಬದುಕನ್ನು ನಡೆಸಲಿಕ್ಕೆ ನಾವು ಯಾವುದೇ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತೇವೆ. ಅಂದಿನ ಯುಗದಲ್ಲಿ ಅವರಿಗೆ ಯಾವ ಕೆಲಸ ಅಂದರೆ ಅವರ ಮನೆತನ ಯಾವ ವೃತ್ತಿಯನ್ನು ಆಧರಿಸಿ ಬದುಕ್ತಿದ್ರೋ ಅದೇ ವೃತ್ತಿಯನ್ನು ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಡು ಬರ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಕುಂಬಾರರ ಮಗ ಮಡಿಕೆಯನ್ನು ಮಾಡ್ತಾಯಿದ್ದ. ಹಾಗೆಯೇ ಚಪ್ಪಲಿ ಹೊಲಿಯೋನ ಮಗ ಚಪ್ಪಲಿಯನ್ನೇ ಹೊಲ್ಕೊಂಡು ಇಡೀ ಜೀವನವನ್ನು ಸಾಗಿಸಬೇಕಾಗಿತ್ತು. ಕ್ಷತ್ರಿಯನ ಮಗ ಕ್ಷತ್ರಿಯನ ರೀತಿಯೇ ಹೋರಾಟ ಮಾಡಬೇಕಿತ್ತು. ರಾಜನ ಮಗ ರಾಜಕುಮಾರನೇ ಆಗ್ತಾ ಇದ್ದ. ಹೀಗೆ. ಆದರೆ ಇವತ್ತಿನ ಯುಗದಲ್ಲಿ ಏನಾಗಿಲ್ವಲ್ಲ. ಇಂದಿನ ಆಧುನಿಕ ಯುಗವನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲ ಮಕ್ಕಳು ತನ್ನ ಬಾಲ್ಯದಲ್ಲಿನೇ ಒಂದು ಗುರಿಯನ್ನು ಇಟ್ಕೊಂಡು ತಾನು ನಿರ್ದಿಷ್ಟವಾಗಿ ಇಂಥ ವೃತ್ತಿಯನ್ನೇ ಅಲಂಕರಿಸಬೇಕು ಅಂತ ಅದರ ಹಿಂದೆಯೇ ಆ ವೃತ್ತಿಯನ್ನು ಪಡಿಲಿಕ್ಕಾಗಿಯೇ ಬಹಳಷ್ಟು ಶ್ರಮವನ್ನು ವಹಿಸಿ ಇಷ್ಟಪಟ್ಟಂಥ ವೃತ್ತಿಯನ್ನು, ಕಾಯಕವನ್ನು, ಹುದ್ದೆಯನ್ನು, ಅವರ ಜೀವನದ ತುಂಬ ಇಚ್ಛೆಯ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಯಾವುದೇ ವೃತ್ತಿಯಾಗಿರಲಿ, ನಾವು ಇಷ್ಟಪಟ್ಟು ಈಗೊಂದು ವೃತ್ತಿಯನ್ನು ನಿಭಾಯಿಸಲಿಕ್ಕೆ ಮುಂದಾದರೆ
ಆ ವೃತ್ತಿಗೆ ಚಿಕ್ಕದು ದೊಡ್ಡದು ಅಂತ ಇಲ್ಲ. ಯಾವುದೇ ವೃತ್ತಿ ಆದರೂ ಅದಕ್ಕೆ ಅದರದ್ದೇ ಆದ ಘನತೆ ಗೌರವಗಳಿರುತ್ತೆ. ಅದ್ರ ಜೊತೆ ಇದು ಆ ವೃತ್ತಿಯನ್ನು ನಿರ್ವಹಿಸುವವನ ಘನತೆಯನ್ನು ಸಹ ಹೆಚ್ಚಿಸುತ್ತೆ. ಯಾವಾಗ ಘನತೆಯನ್ನು ಹೆಚ್ಚಿಸುತ್ತೆ ಅಂದರೆ ಅವರು ಆ ವೃತ್ತಿಯನ್ನು ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿ ಮತ್ತು ನಿಷ್ಠೆಯಿಂದ ಮಾಡಿ ಆ ಕೆಲಸಕ್ಕೆ ಇರುವಂಥ ಗೌರವವನ್ನು ಹೆಚ್ಚಿಸಿದಾಗ ಮಾತ್ರ. 12ನೇ ಶತಮಾನದಲ್ಲಿ ಶರಣರು ಇದನ್ನೇ ಕಾಯಕ ಅಂತ ಕರೀತಾರೆ. ಮತ್ತು ಕಾಯಕಕ್ಕೆ ಎಷ್ಟು ಮಹತ್ವವಿದೆ, ಅದರ ಶ್ರೇಷ್ಠತೆ ಏನು, ಕಾಯವನ್ನು ದಂಡಿಸಿ ಕಾಯಕವನ್ನು ಮಾಡೋದ್ರಿಂದ ಮತ್ತು ಆ ಕಾಯಕ ನಮಗೆ ಏನೆಲ್ಲವನ್ನು ತಂದುಕೊಡುತ್ತೆ ಎಂಬೆಲ್ಲ ವಿಶೇಷತೆಗಳನ್ನು ಶರಣರು ತಮ್ಮ ಕಾಯಕ ತತ್ವವನ್ನು ಹೇಳೋದ್ರ ಮೂಲಕ ಮಹತ್ವವನ್ನು ಎಲ್ರಿಗೂ ತಿಳಿಸ್ತಾರೆ. ಕಾಯಕದ ಮುಖಾಂತರ ವೈಯಕ್ತಿಕವಾದ ಮತ್ತು ಸಾಮಾಜಿಕವಾದ ಏಳ್ಗೆ ಅಥವಾ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಒಂದು ಮನೆಯಲ್ಲಿ ಯಾರೋ ಒಬ್ಬ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾನೆ ಅಂತ ಅಂದ್ಕೊಂಡ್ರೆ ಆ ಕುಟುಂಬದ ಸರ್ವತೋಮುಖ ಬೆಳವಣಿಗೆ ಮತ್ತು ಆ ಕುಟುಂಬದೊಳಗಿರುವ ಪ್ರತಿಯೊಬ್ಬನಿಗೂ ಆ ವೃತ್ತಿಯಲ್ಲಿರುವ ಆ ವ್ಯಕ್ತಿಯಿಂದ ಅವನು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಟೀಚರ್ ಕೆಲಸಕ್ಕೆ ಹೋದ ಅಂದ್ಕೊಂಡ್ರೆ ಅವ್ರ ಮನೆಯವರಿಗೆಲ್ರಿಗೂ ಒಂದು ಒಳ್ಳೆ ಗೌರವ ಸಿಗುತ್ತೆ. ಇವರು ನಮ್ಮ ಗುರುಗಳ ಮನೆಯವರು ಅಥವಾ ಇವ್ರ ಮೇಷ್ಟ್ರ ಮನೆಯವ್ರು ಕಂಡ್ರೋ, ಈ ರೀತಿ ಒಂದು ಗೌರವ ಸಿಗುತ್ತೆ. ಪ್ರತಿಯೊಬ್ಬನಿಗೂ ಅವರಿಗೆ ಗೌರವ ಸಿಗೋದಲ್ಲದೆ ಅವರ ಕುಟುಂಬದೊಳಗಿರುವ ಪ್ರತಿಯೊಬ್ಬರಿಗೂ ಈ ರೀತಿಯಾದ ಒಂದು ಗೌರವ ಮನ್ನಣೆ ಸಿಗೋದ್ರಿಂದ ಗೌರವಾದರಗಳು ಅವರು ಇಚ್ಛೆಯ ಅನುಸಾರವಾದಂತಹ ಜೀವನ ಶೈಲಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಕುಟುಂಬನೂ ಸಹ ಇದರಿಂದ ಬರುವಂಥ ಹಣದಿಂದ ಆಗಿರ್ಬೋದು ಮತ್ತು ಗೌರವ ಆಧಾರಗಳಿಂದ ಅವರಿಗೂ ಒಂದಷ್ಟು ನಾವು ಈ ರೀತಿ ಓದಬೇಕು ಅನ್ನುವಂಥದ್ದು ವೈಯಕ್ತಿಕವಾಗಿ ಅವರ ಮನೆಯ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಸಾಮಾಜಿಕವಾಗಿ ಅಥವಾ ಸಾಮುದಾಯಿಕವಾಗಿ ಆ ವೃತ್ತಿಯನ್ನು ಅಲಂಕರಿಸಿದ ವ್ಯಕ್ತಿಯಿಂದ ಒಂದಷ್ಟು ವಿದ್ಯಾರ್ಥಿ ಸಮುದಾಯಕ್ಕೆ ಸ್ಫೂರ್ತಿ ಸಿಗೋದಾಗಿರ್ಬೋದು ಮತ್ತು ಮಿಕ್ಕಂತಹ ವರ್ಗದವರಿಗೆ ಅವರಿಂದ ಯಾವುದಾದ್ರೂ ಸಹಾಯ ಆಗ್ಬೋದು. ಯಾವುದಾದ್ರೂ ಒಬ್ಬ ಹುಡುಗ ಬಂದ್ಬಿಟ್ಟು ಹೇಳ್ಕೊಡು ಅಂತ ಏನಾದರೂ ಹೇಳಿದರೆ ಶಿಕ್ಷಕನ ಹತ್ರ ಹೇಳ್ಕೊಡ್ಬೋದು. ಅವ್ರ ಊರಲ್ಲಿ ಯಾರಾದರೂ ಬಂದು ಕೇಳಿದರೆ ಯಾವುದೇ ವಿಷಯದ ಬಗ್ಗೆ ಕೇಳಿದ್ರೂ ಅವ್ರಿಗೊಂದು ನಾಲೆಡ್ಜ್ ಇರುತ್ತೆ ಹೇಳಲಿಕ್ಕೆ. ಆ ರೀತಿ ಸಹಾಯ ಆಗ್ಬೋದು. ಹಾಗೂ ಅವರೇನಾದರೂ ಒಂದು ಹಳ್ಳಿಯಲ್ಲಿ ವಾಸ ಇರೋದಾದರೆ ಆ ತಾಣಕ್ಕೆ ಆ ಹಳ್ಳಿಗೆ ಇಂಥ ಒಬ್ಬರು ವ್ಯಕ್ತಿ ಇದ್ದಾರೆ, ಈ ವ್ಯಕ್ತಿಯಿಂದ ಹಳ್ಳಿಯನ್ನು ಗುರುತಿಸುವಂಥದ್ದು, ಅಲ್ಲಿಗೆ ಒಂದು ಕೀರ್ತಿಯನ್ನು ತಂದಂತಾಗುತ್ತೆ, ಹೆಸರುವಾಸಿ ಆಗುತ್ತೆ ಆ ಹಳ್ಳಿ ಅನ್ನುವಂಥದ್ದು. ಇಂತಹ ಅನೇಕ ವಿಷಯಗಳನ್ನು ತಿಳಿಯುವಂತೆ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಳುವಂತೆ ಅರಿತುಕೊಳ್ಳುವಂತೆ ಮಾಡುವುದೇ ಈ ಕಾಯಕ ಎಂಬ ಘಟಕದ ಆಶಯವಾಗಿದೆ. ಕಾಯಕ ಇದು ಆಗಿನ ಕಾಲದ ಒಂದು ಪದ ಬಳಕೆ ಆಗಿರ್ಬೋದು. ಇವತ್ತಿನ ಕಾಲದಲ್ಲಿ ನಾವು ಏನು ಹೇಳ್ತೀವಿ, ಗುರಿ ಅಂತ ಹೇಳ್ತಾರೆ. ನಾವೊಂದು ಏಮನ್ನು ಇಟ್ಕೊಂಡಿದ್ದೇವೆ, ನಾನು ಇಂಥ ಜಾಬು ಇಂಥ ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಯಾವುದೇ ಇದರ ಸಮಾನಾರ್ಥಕ ಪದಗಳಾದ್ರೂ ಕಾಯಕ ಎಂಬತಕ್ಕಂಥ ಪದಕ್ಕೆ ಬಂದು ನಿಲ್ಲುತ್ತಲ್ವ. ನಮ್ಮ ಇಷ್ಟದ ಜಾಬ್ ಯಾವುದೇ ಆಗಿರ್ಬೋದು, ಆದರೆ ಅದರ ಮಹತ್ವ ಏನಿದೆ ಅನ್ನುವಂಥದ್ದನ್ನು ಸಾರುವುದೇ ಇದರ ಆಶಯ. ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ಬೇಕು. ಕಾಯಕ ಬರೀ ನಮ್ಮ ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನುವಂಥದ್ದಲ್ಲ. ಈ ಕಾಯಕದ ಮಹತ್ವ ಏನಿದೆ, ಇದು ನಮಗೆ ಒಂದು 3 ಹೊತ್ತು ಅನ್ನ ಕೊಡ್ತಾ ಇದೆ ಅಂದರೆ ಅದ್ರ ಮೇಲೆ ನಮಗೆ ಇರಬೇಕಾಗಿರುವಂಥ ಗೌರವ ಎಂಥದ್ದು, ಅದರ ಹಿರಿಮೆಯನ್ನು ನಾವು ಯಾವ ರೀತಿ ಎತ್ತಿ ತೋರಿಸ್ಬೇಕು ಸಮಾಜಕ್ಕೆ ಅನ್ನುವಂಥದ್ದು. ಆಧುನಿಕ ಸಮಾಜ ವೃತ್ತಿಯನ್ನು ಶ್ರೇಣೀಕೃತವಾಗಿ ವಿಂಗಡಣೆ ಮಾಡಿ ಕೆಲವು ಕೆಲಸಗಳಿಗೆ ವಿಶೇಷ ಮೌಲ್ಯವನ್ನು ಮತ್ತು ಇನ್ನೂ ಕೆಲವು ಕೀಳು ಎಂಬ ಮನಸ್ಥಿತಿಯನ್ನು ಹುಟ್ಟು ಹಾಕಿದ್ದಾವೆ ಈ ಸಮಾಜದಲ್ಲಿ. ಒಂದಷ್ಟು ಕೆಲಸಗಳು ಎ ದರ್ಜೆಯವು, ಮತ್ತೊಂದಷ್ಟು ಬಿ ದರ್ಜೆ, ಸಿ ದರ್ಜೆ, ಡಿ ದರ್ಜೆ, ಹೀಗೆ ಹಲವು ರೀತಿಯಲ್ಲಿ ಶ್ರೇಣೀಕೃತಗೊಳಿಸಿದ್ದಾವೆ. ಎ ದರ್ಜೆಯ ಹುದ್ದೆಗಳು ಅತ್ಯುನ್ನತ ಶ್ರೇಣಿಯವು ಮತ್ತು ಡಿ ದರ್ಜೆಯವು ಕೆಳ ದರ್ಜೆಯವು ಎಂಬ ಭಾವನೆಯನ್ನು
ಮತ್ತು ಅತ್ಯುನ್ನತ ಶ್ರೇಣಿಯ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅತ್ಯುನ್ನತ ಮಟ್ಟದ ಗೌರವಾಧಾರಗಳನ್ನು ತೋರುವುದು ನಮ್ಮ ಈಗಿನ ಸಮಾಜದಲ್ಲಿ ಸಾಮಾನ್ಯವಾದಂತಾಗಿದೆ. ಶ್ರೇಣೀಕೃತ ಹುದ್ದೆಗಳಿಗೆ ನಾವು ನೀಡುವಂಥ ಅವರು ನೀಡುವಂಥ ಸಂಭಾವನೆಯನ್ನು ಸಹ ಅಷ್ಟೇ ಮನ್ನಣೆಯನ್ನು ಪಡೆದಿರುವಂಥದ್ದು ಈ ಸಹಜ ಇಂದಿನ ಜನಮಾನಸದಲ್ಲಿ. ಇದರಿಂದಾಗಿ ಏನಾಗುತ್ತಪ್ಪ ಅಂದರೆ ಕಠಿಣ ಶ್ರಮವನ್ನು ವ್ಯಯ ಮಾಡಿ ದುಡಿದ್ರೂ ಸಹ ಹೆಚ್ಚು ಶ್ರಮ ಪಡುವಂತಹ ವ್ಯಕ್ತಿಗಳಿಗೆ ಮನ್ನಣೆ ಸಿಗದೇನೆ ಇರ್ಬೋದು. ಶ್ರಮಜೀವಿಗಳು ಕಡು ಕಷ್ಟದಲ್ಲೇ ತಮ್ಮ ಬದುಕನ್ನು ನಡೆಸುವಂತೆ ಆಗ್ಬೋದು. ಅಂದರೆ ಅವ್ರಿಗೆ ಮನ್ನಣೆ ಸಿಗದೇ ಇದ್ದರೆ ಅವ್ರು ಅದೇ ರೀತಿ ಬದುಕನ್ನು ಸವಿಸ್ತಾ ಇರುವಂಥದ್ದು. ಇವತ್ತಿನ ಜನಮಾನಸದಲ್ಲಿ ದೈಹಿಕ ಶ್ರಮ ಅದಕ್ಕಿಂತನೂ ಏನು ಬುದ್ಧಿ ಹೆಚ್ಚಿಗೆ ಇರಬೇಕು, ದೈಹಿಕ ಶ್ರಮಕ್ಕಿಂತನೂ ಅವರ ಮೈಂಡ್ ಚೆನ್ನಾಗಿ ಕೆಲಸ ಮಾಡಬೇಕಂತಾರಲ್ಲ, ಮೈಂಡ್ ವರ್ಕ್ ಚೆನ್ನಾಗಿ ಶಾರ್ಪ್ ಇರಬೇಕು ಮೈಂಡ್ ಅನ್ನುವಂಥದ್ದು. ಅಂಥ ಶ್ರಮಕ್ಕೆ ಹೆಚ್ಚು ಮನ್ನಣೆ ಇರೋದರಿಂದ ಮಹಿಳೆಯರ ದುಡಿಮೆ ಮತ್ತು ದೈಹಿಕ ಶ್ರಮ ಕಡೆಗಣಿಸ್ತಾ ಇದ್ದಾರೆ ಅದನ್ನು. ಆ ದೈಹಿಕ ಶ್ರಮಕ್ಕೆ ಆಗಿರ್ಬೋದು ಮತ್ತು ಮಹಿಳೆಯರು ದುಡಿಯುವಂಥದ್ದಕ್ಕೆ ಯಾರೂ ಸಹ ಮನ್ನಣೆಯನ್ನು ಕೊಡ್ತಾ ಇಲ್ಲ. ಎಲ್ಲರೂ ಅದನ್ನು ಕಡೆಗಣನೆಯಾಗಿ ಕೀಳಾಗಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದು. ಇಂತಹ ಅನೇಕ ವಿಷಯಗಳು ನಮ್ಮ ಕಾಯಕದಲ್ಲಿರೋದ್ರಿಂದ ಇವುಗಳನ್ನು ತಿಳಿಸಿ ಹೇಳಲಿಕ್ಕೆ ಮತ್ತು ಎಲ್ಲರ ಗಮನವನ್ನು ಇತ್ತ ಕಡೆಯೂ ಸಹ ಸೆಳೆಯುವಂತೆ ಈ ದೈಹಿಕ ಶ್ರಮ ಅನ್ನುವಂಥದ್ದು ಬೇಕು. ಎಲ್ಲನೂ ಇದ್ರೇ ಮನುಷ್ಯನಿಗೆ ಬದುಕನ್ನು ಸವೆಸಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಮೊದಲನೆಯ ಘಟಕವನ್ನಾಗಿ ನಮಗೆ ಕಾಯಕ ಎಂಬತಕ್ಕಂಥ ಘಟಕವನ್ನು ರೂಪಿಸಲಾಗಿದೆ. ಈಗ 12ನೇ ಶತಮಾನ ಅಂದರೆ ವಚನ ಚಳುವಳಿ ನಮಗೆ ನೆನಪಾಗೋದೆ ಕಾಯಕ. ವಚನ ಚಳುವಳಿಯಲ್ಲಿ ನಮಗೆ ಕಾಯಕದ ಮಹತ್ವವನ್ನು ಎಲ್ಲ ವಚನಕಾರರು ನಮಗೆ ಇದು ಮಾಡಿರೋದ್ರಿಂದ ಈ ಕಾಯಕ ಅಂದ ತಕ್ಷಣ ನಮಗೆ ನೆನಪಾಗೋದೆ 12ನೇ ಶತಮಾನ. 12ನೇ ಶತಮಾನ ಅಂದರೆ ಕಾಯಕ ತತ್ವವನ್ನು ಎಲ್ಲ ವಚನಕಾರರು ಶರಣರು ನಮಗೆ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಮನ್ನಣೆ ಸಿಗುವಂಥದ್ದು ಕಾಯಕಕ್ಕೆ, ವಿಶೇಷವಾದಂತಹ ಗೌರವಾಧಾರಗಳು, ಹಿರಿಮೆಗಳು ಸಿಗುವಂಥದ್ದು 12ನೇ ಶತಮಾನದಲ್ಲಿ. ಏಕೆ ಅಂದರೆ ಕಾಯಕದ ಮಹತ್ವವನ್ನು ಸಾರಿದಂತಹ ಚಳುವಳಿ ವಚನ ಚಳುವಳಿಯಾಗಿದ್ದು, ಅದರಲ್ಲೂ ವಚನಕಾರರ ಪ್ರಕಾರ ಅಥವಾ ಅವರ ಅಭಿಪ್ರಾಯಗಳು ಹೇಗಿದ್ದವು ಅಂತಂದರೆ, ನಾವು ಮಾಡುವ ಕೆಲಸ ಯಾವುದೇ ಆಗಲಿ ಅದರಲ್ಲಿ ಮೇಲು ಕೀಳು ಅನ್ನೋದು ಇರೋದಿಲ್ಲ, ಪ್ರತಿಯೊಂದು ಕಾಯಕನೂ ಶ್ರೇಷ್ಠನೇ ಎಂಬುದನ್ನು ಸಾರಿದಂಥವ್ರು. ಉದಾಹರಣೆಗೆ ನಾವು ಸೂಳೆ ಸಂಕವ್ವನಂಥ ಶರಣೆಯನ್ನು ಉದಾಹರಣೆಯಾಗಿ ತಗೊಂಡ್ರೆ, ತನ್ನ ಸೂಳೆಗಾರಿಕೆಯ ಕೆಲಸವನ್ನೇ ತನ್ನ ನಿಷ್ಠೆಯಿಂದ ಮಾಡಿ ಕಾಯಕದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತೀನಿ ಅನ್ನುವಂಥ ಅವಳ ಮಾತು ಕಾಯಕದ ಮಹತ್ವವನ್ನು ಹೇಳುತ್ತೆ ಅನ್ನುವಂಥದ್ದು. ಈ ಮೂಲಕ ಕಾಯಕದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದ್ರು. ನಿಷ್ಠೆಯಿಂದ ಕಾಯಕ ಮಾಡ್ತಾ ಅದರಿಂದ ಲಭಿಸಿದ ಲಾಭದಲ್ಲಿ ಬೇಕಾಗಿರುವಷ್ಟನ್ನು ಮಾತ್ರ ಬಳಸ್ಕೊಂಡು ಉಳಿದದನ್ನು ಮತ್ತೆ ಸಮಾಜದಲ್ಲಿ ವಿತರಣೆ ಮಾಡಬೇಕು ಎಂಬ ಆಶಯ ಶರಣರದಾಗಿತ್ತು ಅನ್ನುವಂಥದ್ದು. ವಚನಕಾರರು ತಮ್ಮ ಕಾಯಕಕ್ಕೆ ಎಷ್ಟು ಗೌರವವನ್ನು ಕೊಡ್ತಿದ್ರು ಅಂದರೆ, ಅವರ ಹೆಸರಿನ ಜೊತೆಯಲ್ಲಿ ಅವರ ಕಾಯಕವನ್ನು ಜೋಡಿಸ್ಕೊಂಡು ಕಾಯಕದ ಹಿರಿಮೆಯನ್ನು ಎತ್ತಿ ಹಿಡಿತಾರೆ. ಇಂಥ ಹಿರಿಮೆಯನ್ನು ಸಾರಿದವರಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಅಂಥವರು ಸಹ ಒಬ್ಬರು. ಅವರ ಹೆಸರಿನ ಜೊತೆಯಲ್ಲಿಯೇ ಆಯ್ದಕ್ಕಿ ಎಂಬ ಹೆಸರು ಜೋಡಣೆ ಆಗಿದೆ. 12ನೇ ಶತಮಾನದಲ್ಲಿದ್ದು ಬಸವಣ್ಣನ ಸಮಕಾಲೀನವಳಾಗಿ ಕಲ್ಯಾಣದಲ್ಲಿದ್ದಂತಹ ಒಬ್ಬ ಶಿವಶರಣೆ. ಈಕೆಯ ಪತಿಯ ಹೆಸರು ಆಯ್ದಕ್ಕಿ ಮಾರಯ್ಯ. ಇವರಿಬ್ಬರ ಕಾಯಕವೇನು ಅಂದರೆ ಪ್ರತಿದಿನ ಚೆಲ್ಲಿದಂತಹ, ಅಂದರೆ ಕಲ್ಯಾಣದಲ್ಲಿ ಬಸವಣ್ಣನವರಿಗೆ ದಾಸೋಹಕ್ಕೆ ಅಂತ ಬರ್ತಿದ್ದಂತಹ ದವಸ ಧಾನ್ಯಗಳಲ್ಲಿ ಚೆಲ್ಲಿದಂತಹ ದವಸ ಧಾನ್ಯಗಳನ್ನು ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಆಯ್ದಕ್ಕಿ ಮಾರಯ್ಯ ಅವರು ಎತ್ಕೊಂಡು ಬಂದು ಅದರಲ್ಲಿ ದಾಸೋಹವನ್ನು ಕೈಗೊಳ್ತಾ ಇದ್ರು. ಹಾಗಾಗಿ ಇವ್ರ ಹೆಸರಿನ ಜೊತೆ ಆಯ್ದಕ್ಕಿ ಎಂಬತಕ್ಕಂಥ ವಿಶೇಷಣ ಸೇರಿದೆ. ಮೂಲತಃ ಇವರು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಅಮರೇಶ್ವರ ಗ್ರಾಮದವರಾಗಿದ್ದು, ಬಸವಣ್ಣನ ಸಿದ್ಧಾಂತಗಳಿಗೆ ಇವರು ಪ್ರೇರಣೆಯನ್ನು ಪಡ್ಕೊಂಡು ಸಿದ್ಧಾಂತಗಳಿಂದ
ಕಲ್ಯಾಣಕ್ಕೆ ಬಂದರು. ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಪ್ರಿಯವಾದುದು ಎಂಬ ಬಗೆಯಲ್ಲಿ ಇವರಿಬ್ಬರು ನಿಷ್ಠೆ ಮತ್ತು ಭಕ್ತಿಯಿಂದ ಕಾಯಕವನ್ನು ಮಾಡ್ತಾ ಶಿವಭಕ್ತರಾಗಿ ಬದುಕಿದವರು. ಆಯ್ದಕ್ಕಿ ಮಾರಯ್ಯ ಒಮ್ಮೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಅಕ್ಕಿಯನ್ನು ತೆಗೆದುಕೊಂಡು ಬಂದಾಗ ಲಕ್ಕಮ್ಮನವರು ಈಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಎಂದು ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಅಕ್ಕಿಯನ್ನು ಹಿಂದಕ್ಕೆ ಕಳಿಸ್ತಾರೆ. ಇದು ಅಂದಂದಿನ ಕಾಯಕವನ್ನು ಅಂದಂದು ಮಾಡಿ ಶುದ್ಧರಾಗಬೇಕು ಎಂಬ ನಿಸ್ಪೃಹ ನಿಷ್ಠೆಯನ್ನು ಆಯ್ದಕ್ಕಿ ಲಕ್ಕಮ್ಮನ ಇಂತಹ ಒಂದು ನಿಷ್ಠೆಯನ್ನು ಇದು ಸಾರುತ್ತೆ. ಮತ್ತು ತಮ್ಮ ಸಾಧನೆಯ ಫಲವನ್ನು ಲೋಕಕ್ಕೆ ವಿನಿಯೋಗಿಸಿದಂತಹ ದಂಪತಿಗಳು ಇವರಾಗಿದ್ದಾರೆ. ಕಾಯಕ ನಿಷ್ಠೆಯಲ್ಲಿ ಬಸವಣ್ಣನವರನ್ನೇ ಮೀರಿಸುವಂತೆ ಬೆಳೆದಂಥವರು ಆಯ್ದಕ್ಕಿ ಲಕ್ಕಮ್ಮನವರು. ಕಾಯಕದಲ್ಲಿ ನಿರತವಾದರೆ ಗುರು ಲಿಂಗ ಜಂಗಮವನ್ನು ಮರೆತು ಕಾಯಕದಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಇವರು ಕಾಯಕದ ಬಗ್ಗೆ ಯಾವ ವಿಷಯವನ್ನು ಸಾರಿದ್ದಾರೆ ಅಂತ ನಾವು ನೋಡಲೇಬೇಕಾಗುತ್ತಲ್ವಾ. ನಾನು ಹೇಳಿದೆ ಇವಾಗ ತಾನೆ, ಕಾಯಕದಲ್ಲಿ ನಿರತನಾದರೆ ಗುರು ಲಿಂಗ ಜಂಗಮವನ್ನು ಮರೆತು ಕಾಯಕವನ್ನು ನಾವು ಮಾಡಬೇಕು, ಅಷ್ಟು ನಿಷ್ಠೆಯನ್ನು ಕಾಯಕಕ್ಕೆ ನಾವು ತೋರಿಸ್ಬೇಕು ಅನ್ನುವಂಥದ್ದು. ಕಾಯಕಕ್ಕೆ ಇವರು ಎಷ್ಟು ಮನ್ನಣೆಯನ್ನು ಕೊಡ್ತಿದ್ರು ಅನ್ನುವಂಥದ್ದು. ಇವರ ಕಾಯಕದ ಮಹತ್ವವನ್ನು ಸಾರುವಂತಹ ಒಂದು ವಚನವನ್ನು ನಮಗೆ ಇಲ್ಲಿ ಇಟ್ಟಿದ್ದಾರೆ. ಮೊದಲನೆಯ ವಚನ ಆಯ್ದಕ್ಕಿ ಲಕ್ಕಮ್ಮನದು. ಮನಃಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕ. ಈ ವಚನವೇ ಹೇಳ್ತಾ ಇದೆ, ಇದರಲ್ಲಿ ಕಾಯಕದ ಮಹತ್ವವನ್ನು ಅವರು ಎಷ್ಟೆಲ್ಲ ಅರ್ಥಕೊಂಡಿದ್ರು, ಅವರ ಒಂದು ಕಾಯಕವನ್ನು ಮಾಡ್ತಾ ಮಾಡ್ತಾ ಅವರು ಎಷ್ಟು ಪಳಗಿದ್ರು ಕಾಯಕದಲ್ಲಿ, ಮತ್ತು ಆ ಕಾಯಕಕ್ಕೆ ಎಷ್ಟು ಮನ್ನಣೆಯನ್ನು ಕೊಡ್ತಿದ್ರು ಅನ್ನುವಂಥದ್ದು. ಕಾಯಕದ ಬಗ್ಗೆ ಆಯ್ದಕ್ಕಿ ಲಕ್ಕಮ್ಮನ ವಚನ ಅಂತ ಹೇಳ್ಬೋದು ಇದು. ಓಕೆ, ಇದರ ಒಂದು ಅರ್ಥವನ್ನು ನಾವೀಗ ತಿಳ್ಕೊಳ್ಳೋಣ. ಮನಃಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನ ಅಂದರೆ ಹಣದ ಕೊರತೆ ಉಂಟಾಗುತ್ತೆ. ಆದರೆ ಚಿತ್ತಶುದ್ಧವಾಗಿರುವಂಥ ಭಕ್ತನಿಗೆ, ಲಿಂಗದ ಸೇವೆಯಲ್ಲಿ ತೊಡಗಿಸಿಕೊಂಡವನಿಗೆ ಎಲ್ಲಿ ನೋಡಿದ್ರೂ ಸಹ ಲಕ್ಷ್ಮಿ ಕಂಡು ಬರ್ತಾಳೆ, ಸಮೃದ್ಧಿ ಕಂಡು ಬರುತ್ತೆ, ಯಾವ ಕೊರತೆನೂ ಸಹ ಉಂಟಾಗೋದಿಲ್ಲ ಅಂತ ಹೇಳ್ತಾಳೆ ಲಕ್ಕಮ್ಮ. ಮನಃಶುದ್ಧವಿಲ್ಲದವನು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಯಾವ ಮನಸ್ಸು ಭ್ರಷ್ಟತೆಗೆ ಒಳಗಾಗಿರುತ್ತೋ ಅದನ್ನು ಅಶುದ್ಧ ಮನಸ್ಸು ಅಂತ ಅನ್ಬೋದಾ. ಆಸೆಗೆ ಬಲಿಯಾದ ಮನಸ್ಸು, ನ್ಯಾಯ ಅನ್ಯಾಯಗಳ ವಿವೇಚನೆಯನ್ನು ಕಳೆದುಕೊಳ್ಳುತ್ತೆ. ಅದು ಒಂದು ಸಣ್ಣ ಆಸೆಗೆ ಬಲಿಯಾದ ಮನಸ್ಸು ಅದರ ಪರಿಣಾಮವಾಗಿ ಒಂದಾದ ಮೇಲೊಂದರಂತೆ ಕ್ರೋಧ, ಮದ, ಮತ್ಸರ, ಲೋಭ ಮತ್ತು ಮೋಹಗಳಿಗೆ ಗುರಿಯಾಗಿ ತಾನು ತೊಳಲಾಟವನ್ನು ಪ್ರಾರಂಭ ಆಗುತ್ತೆ. ಆ ಮನಸ್ಸಿನಲ್ಲಿ ಇತರರಿಗೂ ಸಹ ನೋವನ್ನುಂಟು ಮಾಡುತ್ತೆ. ಹೀಗಾಗಿ ತನ್ನ ಸುತ್ತಮುತ್ತಲೆಲ್ಲ ನಕಾರಾತ್ಮಕ ಭಾವನೆಗಳಿಗೆ ಎಡೆ ಮಾಡಿಕೊಡುತ್ತೆ ಇಂಥ ಒಂದು ಮನಸ್ಸು. ಹಾಗಾದರೆ ಆಸೆಗಳೇ ಇಲ್ಲದೆ ಬದುಕಬೇಕಾ? ಬದುಕಬಹುದೇ? ಆಸೆಗಳೇ ಇಲ್ಲದೆ ಬದುಕಬಹುದೇ? ಬದುಕಿಗೆ ಅನೇಕ ಅವಶ್ಯಕತೆಗಳಿರ್ತಾವಲ್ವ. ಅವಶ್ಯಕತೆಗಳು ಏನು ಆಸೆಗಳಲ್ಲ. ನಮ್ಮ ಅವಶ್ಯಕತೆಗಳು, ಬದುಕಿಗೆ ಏನೆಲ್ಲ ಅವಶ್ಯಕತೆಗಳು ಬೇಕು ಅದು ಆಸೆ ಅಲ್ಲ. ಇಷ್ಟು ಬೇಕು, ಇವತ್ತಿನ ಊಟಕ್ಕೆ ಇಷ್ಟು ಬೇಕು, ಅವಶ್ಯಕತೆ ಇದೆ ಅಷ್ಟೇ ಬಿಟ್ಟರೆ ನಾಳೆಗೆ ಶೇಖರಣೆ ಮಾಡಬೇಕು ಅನ್ನುವಂಥದ್ದು ಆಸೆ ಆಗುತ್ತೆ. ಇವತ್ತಿನ ಊಟಕ್ಕೆ ಇಷ್ಟು ಬೇಕು ಅದು ಆಸೆ ಆಗೋದಿಲ್ಲ ಅನ್ನುವಂಥದ್ದು. ಮತ್ತು ಅವಶ್ಯಕತೆಗೆ, ಬಯಕೆ ಮತ್ತು ಅವಶ್ಯಕತೆಗೆ ಬಹಳ ವ್ಯತ್ಯಾಸ ಇದೆ. ಬದುಕಿಗೆ ಬೇಕಾದವುಗಳು ಅವಶ್ಯಕತೆ ಅಂತ ಅನ್ನಿಸ್ಕೊಳ್ತವೆ. ಅವಶ್ಯಕತೆಗಿಂತಲೂ ಹೆಚ್ಚಿನವು ಆಸೆ ಅಂತ ಅನ್ನಿಸ್ಕೊಳ್ತವೆ. ಬದುಕನ್ನು ಸವೆಸಲಿಕ್ಕೆ ನಮಗೆ ಅವಶ್ಯಕವಾದಂಥವುಗಳು ಬಿಟ್ಟು ಹೆಚ್ಚಿನವುಗಳನ್ನ ಆಶಿಸೋದು ಅನ್ಯಾಯ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದರಿಂದ ಬೇರೆಯವರ ಸ್ವತ್ತನ್ನು ನಾವು ಕಸ್ಕೊಂಡಂತಾಗುತ್ತೆ, ಇನ್ಯಾರದೋ ಅವಶ್ಯಕತೆಗಳಿಗೆ ಅಡ್ಡಿ ಮಾಡಿದಂತಾಗುತ್ತೆ. ಅದರಿಂದ ಶುದ್ಧ ಮನಸ್ಸು ಅಂದರೆ ತಮಗೆ ಅಗತ್ಯವಿಲ್ಲದನ್ನು ಬಯಸದೇ ಇರುವುದು, ಇದನ್ನು
ಶುದ್ಧವಾಗಿರುವಂಥ ಮನಸ್ಸು ಅಗತ್ಯ ಇಲ್ಲದೆ ಇರೋದು, ನಮಗೆ ಎಷ್ಟು ಬೇಕೋ ಅಷ್ಟು, ಅಗತ್ಯಕ್ಕಿಂತ ಹೆಚ್ಚಾಗಿ ಬಯಸದೇ ಇರೋದು ಶುದ್ಧ ಮನಸ್ಸಿನ ಒಂದು ಸ್ಥಿತಿ ಅಂತ. ಇದನ್ನು ಅರ್ತು ಚಿತ್ತ ಶುದ್ಧವನ್ನು ಶುದ್ಧವಾಗಿಟ್ಕೊಂಡವನಿಗೆ ಎಲ್ಲಿ ನೋಡಿದ್ರೂ ಲಕ್ಷ್ಮಿ ಕಂಡೇ ಕಾಣ್ತಾಳೆ. ಅವನಿಗೆ ಏನನ್ನು ಕೊಡಬೇಕು ಅಂತಿರುತ್ತೋ, ಸಿಗಬೇಕು ಅಂತಿರುತ್ತೋ ಅದು ಸಿಕ್ಕೇ ಸಿಗುತ್ತೆ. ಯಾಕೆ ಅಂದರೆ ಆತನು ತನ್ನದಲ್ಲದ ವಸ್ತುವನ್ನು ಅವನು ಬಯಸೋದಿಲ್ಲ. ತನಗೇನು ಅವಶ್ಯಕತೆ ಇರುತ್ತೋ ತನ್ನ ದುಡಿಮೆಯಿಂದ ತಾನು ಏನನ್ನು ಪಡೆದುಕೊಳ್ಳೋದ್ರಿಂದ ಆತನ ಆತ್ಮ ಸಂಪೂರ್ಣವಾಗಿ ತೃಪ್ತವಾಗಿರುತ್ತೆ. ಆ ದುಡಿಮೆಯಲ್ಲಿ ಆತ ಗುರು, ಲಿಂಗ, ಜಂಗಮರ ಸೇವೆಯನ್ನು ಮಾಡ್ತಾನೆ. ಇಂಥವನಿಗೆ ಯಾವ ಕೊರತೆಯೂ ಸಹ ಇರೋದಿಲ್ಲ. ವಾಸ್ತವವಾಗಿ ನಾವು ನೋಡೋದಾದರೆ ಬದುಕಿನ ಅವಶ್ಯಕತೆಗಳು ಬಹಳಾನೇ ಕಡಿಮೆ ಇರ್ತವೆ. ನಾವೆಲ್ಲರೂ ನಮಗೆ ಬೇಡದೇ ಇರೋದನ್ನೆಲ್ಲ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ತುಂಬಿಕೊಂಡು ಅದರ ನಿರ್ವಹಣೆಯಲ್ಲಿಯೇ ಅದಿದೆಯಲ್ಲ ಇದಿದೆಯಲ್ಲ ಯಾರಾದರೂ ತೊಗೊಂಡ್ರೆ ಏನು ಮಾಡೋದು. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ಲು ಬದುಕಿನಲ್ಲಿ 3 ಜನಕ್ಕೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಒಬ್ಬ ತುಂಬ ಶ್ರೀಮಂತನಿಗೆ, ಇನ್ನೊಬ್ಬ ತುಂಬ ಬಡವನಿಗೆ, ಇನ್ನೊಬ್ಬರು ನಾನು ಓದಬೇಕು ಅಂತ ಅಂದ್ಕೊಳ್ಳೋರಿಗೆ. ತುಂಬ ಬಡವನಿಗೆ ನಾಳೆ ಅನ್ನಕ್ಕೆ ಏನು ಮಾಡೋದು ಅಂತ ನಿದ್ದೆ ಬರಲ್ವಂತೆ. ತುಂಬ ಶ್ರೀಮಂತನಿಗೆ ನನ್ನ ಹತ್ರ ಚಿನ್ನ ಇದೆ, ಯಾರಾದರೂ ಎತ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ಅವನೇ ವಾಚ್ಮ್ಯಾನ್ ಡ್ಯೂಟಿ ಮಾಡೋ ಥರ ಅವನಿಗೆ ನಿದ್ದೆ ಬರೋದಿಲ್ಲಂತೆ. ತುಂಬ ಓದಬೇಕು ಅಂತ ಆಸೆ ಇರೋನಿಗೆ ನಾನು ಇನ್ನೂ ಏನು ಓದೇ ಇಲ್ವಲ್ಲ ಅಂತ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ವಂತೆ. ಈ ಥರ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡ್ರೆ ನಮಗೆಲ್ಲನೂ ಆತ್ಮ ಸಂತೃಪ್ತಿಯಾಗಿ ನಿದ್ದೆ ಬರುತ್ತೆ. ನಮಗೆ ಅವಶ್ಯಕತೆಗೂ ಮೀರಿ ನಾವೀಗ ನಮಗೆ ಅವಶ್ಯಕತೆ ಏನಿದೆ, ಇರ್ಲಿಕ್ಕೊಂದು ಮನೆ ಬೇಕು. ಆದರೆ ನಾವು ಏನು ಮಾಡ್ತೀವಿ, ಬೇರೆಯವ್ರನ್ನ ನೋಡಿ ಅವರು ಬಿಲ್ಡಿಂಗ್ ಮನೇಲಿದ್ದಾರೆ, ನಾವ್ಯಾಕೆ ಈ ಮನೇಲಿರಬೇಕು, ನಮ್ಮ ಮನೆಯೂ ಅದೇ ರೇಂಜಲ್ಲಿರಬೇಕು, ಹಂಗೆ ಕಟ್ಟಬೇಕು, ಮಲ್ಕೊಳ್ಳೋದಕ್ಕೆ 6 ಅಡಿ 3 ಅಡಿ ಸಾಕಪ್ಪ, ನಮಗೆ ದೊಡ್ಡ ಮನೆ ಏನಕ್ಕೆ. ಆದ್ರೂ ನಮ್ಮ ಜನ ಬಯಸೋದು ಈ ರೀತಿಯೇ ಇರಬೇಕು. ನಿದ್ದೆ ಈ ಮನೆಯಲ್ಲೂ ಬರುತ್ತೆ ಆ ಮನೆಯಲ್ಲೂ ಬರುತ್ತೆ, ಗುಡಿಸ್ಲಲ್ಲಿದ್ದವನು ಚೆನ್ನಾಗಿ ನಿದ್ದೆ ಮಾಡ್ತಾನಲ್ವ. ಆದರೆ ಅದೇ ರೀತಿ ಮನೆ ಬೇಕು ಅಂತ ಯಾಕೆ ಆಸೆ ಪಡಬೇಕು. ಇದು ಅವಶ್ಯಕತೆ ಅಲ್ಲ, ಇದು ಆಸೆ ಅಂತ ಹೇಳ್ತಾರೆ ಶರಣರು. ಅವಶ್ಯಕತೆ ಅಂದ್ರೇನು, ಮಲಗ್ಲಿಕ್ಕೆ ಜಾಗ ಬೇಕು, ಜಾಗ ಇದೆ, ಮನೆ ಬೇಕು, ಇದೆ, ಇಷ್ಟೇ ಸಾಕು. ಬೆಚ್ಚನೆಯ ಗೂಡಿರಲು ಇಚ್ಛೆ ಅರಿತು ನಡೆವ ಸತಿ ಇರಲು, ಇಷ್ಟದ ಕೆಲಸ ಒಲಿದಿರಲು ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ ಅಂತ. ಇಷ್ಟಿದ್ರೆ ಸಾಕಲ್ವ. ನಮಗೆ ಇದಕ್ಕಿಂತ ಹೆಚ್ಚಿನದಾಗಿ ನಾವು ಯಾಕೆ ಬಯಸಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಅವಶ್ಯಕತೆ ಎಷ್ಟಿದೆ ಅದನ್ನು ಅಷ್ಟನ್ನು ಪೂರೈಸುವಂಥ ಶಕ್ತಿಯನ್ನು ದೇವರು ಖಂಡಿತವಾಗ್ಲೂ ನಮಗೆ ಕೊಟ್ಟಿರ್ತಾನೆ. ಅವಶ್ಯಕತೆಗಿಂತ ಹೆಚ್ಚಿನದಾಗಿ ನಾವು ಏನೇ ಪಡ್ಕೊಂಡ್ರೂ ಅದು ಆಸೆ ಆಗುತ್ತೆ ಮತ್ತು ಅದು ನಮ್ಮ ನಿದ್ರೆಯನ್ನು ಕೆಡಿಸುವಂಥದ್ದಾಗುತ್ತೆ. ಯಾವುದೋ ಒಂದನ್ನು ನಾವು ಪಡ್ಕೊಂಡ್ವಿ ಅಂದರೆ ಅದಕ್ಕಿಂತ ಹೆಚ್ಚಿನದನ್ನು ಪಡ್ಕೊಳ್ಳುವಂಥ ಹಂಬಲ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ದಿನದಿಂದ ದಿನಕ್ಕೆ ನಮಗೆ ಅದರಿಂದ ಆಚೆ ಬರಲಿಕ್ಕಾಗಲ್ಲ. ಮತ್ತು ಏನೋ ಕೊರತೆ ಇದೆ ಅಂತಲೇ ಅನ್ನಿಸ್ತಾ ಇರುತ್ತೆ ಹೊರತು ಯಾವತ್ತಿಗೂ ನಾವು ಹೆಚ್ಚಿನದನ್ನು ಇಟ್ಕೊಂಡಿದ್ದೀವಿ, ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ನಮಗೆ ಅನಿಸೋದಿಲ್ಲ. ಸೊ ಹಾಗಾಗಿ ಈ ಟಾಪಿಕ್ ಸ್ವಲ್ಪ ಎಳೀತಾ ಇದ್ದೀನಿ ಅಂತ ಅನಿಸುತ್ತೆ, ಪರವಾಗಿಲ್ಲ. ಆದ್ರೂ ನಮ್ಮ ಬದುಕು ಎಷ್ಟು ಸರಳವಾಗಿರುತ್ತೋ ಅಷ್ಟು ನೆಮ್ಮದಿ ಮತ್ತು ಸಂತೃಪ್ತಿಯಿಂದ ಕೂಡಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಓನ್ ಅಭಿಪ್ರಾಯ. ಎಷ್ಟು ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಬದುಕೋಣ. ಇವತ್ತಿನ ಊಟಕ್ಕೆ ಇಲ್ವಾ, ನೀರು ಕುಡಿದು ಮಲಗೋಣ. ನೀರನ್ನಾದರೂ ಕೊಟ್ಟಿರ್ತಾನಲ್ವ ದೇವರು, ಅದನ್ನು ಬಿಟ್ಬಿಟ್ಟು ಎಷ್ಟೋ ಜನಗಳಿಗೆ ಬಾಯಾರಿಕೆ ಆದಾಗ ನೀರೂ ಸಹ ಇರೋದಿಲ್ಲ. ಆದರೆ ನಾವು ನೀರಿದೆ ಅಂತ ತೃಪ್ತಿ ಪಡೋದಿಲ್ಲ. ಇವತ್ತು ನಮಗೆ ತಿನ್ನೋದಕ್ಕೆ ಅನ್ನ ಇದೆ, ಬಟ್ ನಾವು ಬಿರಿಯಾನಿ ಇಲ್ವಲ್ಲ ಅಂತ ದುಃಖ ಪಡುವಂಥ ಮನಸ್ಥಿತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಇದು ಬೇಡ. ನಮ್ಮ ಹೊಟ್ಟೆ ತುಂಬಲಿಕ್ಕೆ ಅನ್ನ ಬೇಕಷ್ಟೇ ಅಲ್ವಾ, ಟೇಸ್ಟ್ ಯಾಕೆ ನೋಡ್ತೀರಾ ಅನ್ನುವಂಥದ್ದು. ಓಕೆ, ಈಗ ಟಾಪಿಕ್ಕಿಗೆ ಬರೋಣ. ಎಲ್ಲೆಲ್ಲಿಗೂ ಹೋಗೋದು ಬೇಡ. ಏನು ಹೇಳ್ತಾ ಇದ್ದೆ, ಅವಶ್ಯಕತೆಗಿಂತ ಹೆಚ್ಚಾಗಿ ಏನಾದರೂ ನಾವು ಬಯಸಿದರೆ ಅದು
ಆಸೆ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ಅದನ್ನೇ ತುಂಬಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅದರ ನಿರ್ವಹಣೆಯಲ್ಲೇ ನಮ್ಮ ಜೀವನವನ್ನು ಕಳಿಬೇಕಾಗುತ್ತೆ. ಅದು ಅದೇ ನಮ್ಮ ಜೀವನದ ಬಹುಮುಖ್ಯ ಉದ್ದೇಶ ಆಗಿರುತ್ತೆ. ಅದು ಬೇಡ, ಅದು ಸರಿಯಲ್ಲ. ನಿಮ್ಮ ಜೀವನದ ಉದ್ದೇಶಗಳು ಬಹಳ ಇರ್ತವೆ ಅನ್ನುವಂಥದ್ದು. ನಾನೇನೋ ಬಹು ಮಹತ್ತರವಾದಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಭ್ರಮೆ ನಮಗೆ ಅದರಿಂದ ಉಂಟಾಗುತ್ತೆ. ಆದರೆ ನಾವು ಏನೂ ಮಾಡ್ತಾ ಇರೋದಿಲ್ಲ ಆ್ಯಕ್ಚುಲಿ. ನಾವೊಂದು ಭ್ರಮೆಯಲ್ಲಿ ಮುಳುಗಿ ಯಾವುದೋ ಒಂದು ಆಸೆ ಒಳಗಡೆ ಸಿಲುಕಿರ್ತೀವಿ. ಇಂಥ ಭ್ರಮೆಯಿಂದ ನಾವು ಮದಮತ್ತರಾಗಬಾರ್ದು ಅನ್ನುವಂಥದ್ದು. ಚಿತ್ತಶುದ್ಧತೆ ನಮ್ಮ ಹತ್ರನೂ ಸುಳಿಯೋದಿಲ್ಲ ಈ ರೀತಿಯಾದಂಥ ಮನಸ್ಥಿತಿ ಇದ್ದರೆ. ಭಕ್ತನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆತ್ಮದ ಉನ್ನತಿ. ಅದರ ಹಂಬಲವನ್ನು ಬಿಟ್ಟು ಆತನಿಗೆ ಇನ್ಯಾವುದೂ ಬೇಕಾಗಿಲ್ಲ. ಹೀಗಾಗಿ ಆತನು ಮಾಡುವ ಕಾಯಕ ಉದಾತ್ತತೆಯನ್ನು ಪಡೆದುಕೊಳ್ಳುತ್ತೆ. ಆ ಕಾಯಕದಿಂದ ಬರುವ ದ್ರವ್ಯ ಕಾಯಕದ ಸಂಭಾವನೆಯಾಗದೆ ಪ್ರಸಾದವಾಗಿ ಅವನಿಗೆ ರೂಪಾಂತರಗೊಳ್ಳುತ್ತೆ. ಅದರಲ್ಲಿ ತನಗೆ ಅಗತ್ಯವಾದಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದದ್ದನ್ನು ತನ್ನ ಬದುಕಿಗೆ ದಾರಿದೀಪವಾದಂತಹ ಸಮಾಜಕ್ಕೆ ಅರ್ಪಿಸುವುದು ನಿಜವಾದ ಕಾಯಕ. ಇದನ್ನೇ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ. ಕಾಯಕದ ಮಹತ್ವವನ್ನು ಸಾರುವಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಬಹಳ ಬಹಳ ಪ್ರಮುಖವಾದ ಶಿವಶರಣೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವಳು ಒಂದು ಇಡೀ ಅಕ್ಕಿಯಲ್ಲೇ ದಾಸೋಹವನ್ನು ಮಾಡಿ, ಇಡೀ ಜನಗಳಿಗೆ ದಾಸೋಹವನ್ನು ಮಾಡಿ, ಶರಣರಿಗೆ ದಾಸೋಹವನ್ನು ಮಾಡಿ ಬಸವಣ್ಣನವರನ್ನೇ ಬೆರಗಾಗುವಂತೆ ಮಾಡಿದ್ಲು ಅನ್ನುವಂಥದ್ದನ್ನು ನೋಡ್ತೀವಿ ಇವರ ಜೀವನ ಚರಿತ್ರೆಯಲ್ಲಿ ನಾವು. ಬಡತನವೆಂಬತಕ್ಕಂಥ ದಿವ್ಯ ಅನುಭವವೇ ಈ ಲಕ್ಕಮ್ಮನಲ್ಲಿ ಸೂಕ್ಷ್ಮ ಚಿಂತನೆ ಮತ್ತು ಗಾಂಭೀರ್ಯದ ಬದುಕನ್ನು ಕಲಿಸ್ತು ಅನ್ನುವಂಥದ್ದು. ಈ ದಂಪತಿಗಳು ಬಸವಣ್ಣನವರ ತತ್ವಕ್ಕೆ ಮತ್ತು ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದರಿಂದ ಇವರು ಶಿವಶರಣರಾಗಿ ನಮಗಿಂದು ಆದರ್ಶವಾಗಿ ಕಾಯಕ ತತ್ವಕ್ಕೆ ನಮಗೆ ಒಂದೊಳ್ಳೆ ಪಾಠವಾಗಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಇಂತಹ ಒಬ್ಬರು ಅಂದರೆ ಕಾಯಕ ನಾವು ಒಂದಷ್ಟು ಪ್ರಶ್ನೆಗಳನ್ನು ಒಂದಷ್ಟು ಜನಗಳ ಹತ್ರ ಕೇಳಿದಾಗ ಕೆಲಸ ಏನಕ್ಕೆ ಬೇಕಂದರೆ ಲೈಫ್ ಲೀಡ್ ಮಾಡೋಕ್ಕೆ ಯಾವುದೋ ಒಂದು ಕೆಲಸ, ಅದನ್ನ ಬಿಟ್ಬಿಟ್ಟು ಅದೇ ಕೆಲಸ ಇದೇ ಕೆಲಸ ಅಂತೇನಿಲ್ಲ ಅಂತ ಎಷ್ಟೋ ಉತ್ತರಗಳು ಬಂದಿದ್ದಾವೆ. ಆದರೆ ಆ ಕೆಲಸದ ಹಿರಿಮೆ ಏನಿದೆ ಅನ್ನುವಂಥದ್ದನ್ನು ಇಷ್ಟು ಚೆನ್ನಾಗಿ ತನ್ನ ವಚನಗಳ ಮೂಲಕ ತಮ್ಮ ಜೀವನದ ಒಂದು ಶೈಲಿಯ ಮೂಲಕ ಅವರು ನಡೆಸಿರುವಂಥ ಜೀವನವನ್ನೇ ನಮಗೆ ಆದರ್ಶವಾಗಿ ಕಟ್ಟಿಕೊಟ್ಟಿದ್ದಾರೆ. ಇಂತಹ ಒಬ್ಬರು ಶರಣರು 12ನೇ ಶತಮಾನದಲ್ಲಿದ್ದು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂದರೆ ಏನೂ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವರೆಲ್ಲರ ಆದರ್ಶದ ಒಂದು ಮಾತುಗಳಿಂದ, ವಚನಗಳಿಂದ ಮತ್ತು ಇವರ ಜೀವನದ ಒಂದು ಆದರ್ಶವನ್ನು ಇಟ್ಕೊಂಡು ನೋಡೋದಾದರೆ ನಾವು ಮುಂದೆ ಯಾವುದೇ ಒಂದು ಕಾಯಕವನ್ನು ಮಾಡಲಿ ಅಥವಾ ಇವತ್ತಿಗೆ ಯಾವುದೇ ಒಂದು ಕಾಯಕವನ್ನು ಮಾಡಲಿ, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರಮವನ್ನು ವಹಿಸಿ, ಇವತ್ತಿನ ಇದರಲ್ಲಿ ಶ್ರಮ ಇಲ್ಲ, ಬುದ್ಧಿಗೆ ಹೆಚ್ಚಿನ ಕೆಲಸವನ್ನು ಕೊಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾಲೆಡ್ಜನ್ನು ಬಳಸ್ಕೊಂಡು ಆ ಕೆಲಸವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಪರಿಪೂರ್ಣತೆಯನ್ನು ತುಂಬಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನು ಪಡುವಂತಹ ನಿಲುವನ್ನು ಇಂದಿನಿಂದ ಕೈಗೊಳ್ಳೋಣ. ಈಕೆಯನ್ನು ಓದಿದ ನಂತರದಲ್ಲಾದ್ರೂ ನಾವು ಕಾಯಕದ ಮಹತ್ವವನ್ನು, ಹಿರಿಮೆಯನ್ನು, ನಮ್ಮ ಕಾಯಕಕ್ಕೆ ಗೌರವವನ್ನು ತೋರದೇ ಇದ್ದರೆ ನಿಜವಾಗ್ಲೂ ನಾವು ಇವರನ್ನು ಓದಿದ್ದು ವ್ಯರ್ಥ ಅನ್ನಿಸ್ಕೊಳ್ಳುತ್ತೆ. ಪ್ರತಿಯೊಂದು ಪಾಠದ ಮೂಲಕ ನಾವು ಕಲಿಬೇಕಾಗಿರೋದು ಇಂಥದ್ದನ್ನೇ. ನಾವು ಬರೀ ಅದನ್ನು ಕಲ್ತ್ವಿ, ಬ್ಯಾಟ್ ಹೊಡೆದ್ವಿ, ಎಕ್ಸಾಮಲ್ಲಿ ಬರೆದ್ವಿ ಅಲ್ಲ. ಇವರನ್ನು ಈ ಕಾರಣಕ್ಕಾಗಿಯೇ ನಮಗೆ ಇಟ್ಟಿರ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಮುಖಾಂತರ ಅವರನ್ನು ಆದರ್ಶವಾಗಿಟ್ಕೊಂಡು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಳ್ತಾ
ದಿನದಿಂದ ದಿನಕ್ಕೆ ನಮ್ಮಲ್ಲಿ ನಾವು ಬದಲಾವಣೆ ಅದ ಅಂತ ಅಂದ್ಕೊಳ್ತಾ ನಮ್ಮ ಶ್ರಮವನ್ನು ಹೆಚ್ಚಾಗಿ ವ್ಯಯ ಮಾಡೋದ್ರ ಜೊತೆಯಲ್ಲಿ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸ್ಕೊಳ್ತಾ ನಮ್ಮ ಈ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ನಮ್ಮ ಮುಖಾಂತರ ಕೊಡೋಣ, ಹಾಗೆ ಒಂದಷ್ಟು ಜನರಿಗೆ ಆದರ್ಶವಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು.